ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಶಾ ಪ್ರಸನ್ನ ಅಂತೇಳಿ. ನಾನು ಹೊಸ್ದಾಗಿ ಈ ಥರ ನ್ಯೂಸ್ ಚಾನಲ್ಸ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಟ್ರಂಪು ಸರ್ಕಾರಕ್ಕೆ ಬಂದಮೇಲೆ, ಅವರು ಒಂದು ಅಧಿಕಾರಕ್ಕೆ ಬಂದಮೇಲೆ ಏನೇ ಮಾಡಿದ್ರು, ಒಂದು ಗೋಲ್ಡ್ ರೇಟ್ ಜಾಸ್ತಿ ಆದರೂ, ಶೇರ್ ಮಾರ್ಕೆಟಲ್ಲಿ ಶೇರ್ ಪ್ರೈಸ್ ಡೌನ್ ಆದರೂ, ಅಪ್ ಆದರೂ, ಎಲ್ಲದಕ್ಕೂ ಅವರೇ ಕಾರಣ ಅಂತಿರ್ತಾರೆ. ಅದೆಲ್ಲ ರೀಸನ್ ಅಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಅದೆಲ್ಲ ಕಾಮನ್ನು. ಬಿಸ್ನೆಸ್ ಅಂದಮೇಲೆ ಒಂದು ಸಾರಿ ಏರುತ್ತೆ, ಒಂದು ಸಾರಿ ಕಮ್ಮಿ ಆಗುತ್ತೆ. ಅದೆಲ್ಲ ಗೋಲ್ಡ್ ರೇಟಲ್ಲೂ ಕಾಮನ್ನು, ಮತ್ತು ಶೇರ್ ಮಾರ್ಕೆಟಲ್ಲೂ ಕಾಮನ್ನು. ಇವೆರಡನ್ನೂ ಹಿಡಿಯೋಕ್ಕಂತೂ ಆಗೋದಿಲ್ಲ. ಶೇರ್ ಮಾರ್ಕೆಟಲ್ಲಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಇನ್ಕಮ್ ತೊಗೊತಾರೆ. ಬಂದರೆ ಒಂದೇ ಸರಿ ಅದು ಪೈಸೆಗಳಲ್ಲೇ ಇನ್ಕ್ರೀಸ್ ಆಗೋದು, ಡಿಕ್ರೀಸ್ ಆಗೋದು ಕೂಡ. ಒಂದೊಂದು ಸಾರಿ ಅಪ್ಸು ಆಗುತ್ತೆ, ಒಂದೊಂದು ಸಾರಿ ಡೌನ್ಸು ಆಗುತ್ತೆ. ಅದನ್ನೆಲ್ಲ ಅಕ್ಸೆಪ್ಟ್ ಮಾಡೋಂಥವ್ರೆ ಜಾಸ್ತಿ ಬಿಸ್ನೆಸ್ ಮೆನ್ಸೇ ಇನ್ವೆಸ್ಟ್ ಮಾಡೋಂಥದ್ದು. ನಮ್ಮ ಥರ ಕಾಮನ್ ಪೀಪಲ್ಸ್ಗೆಲ್ಲ ಅದೆಲ್ಲ ಅಷ್ಟೊಂದು ಗೊತ್ತಿರೋದು ಇಲ್ಲ. ಎಷ್ಟೋ ಜನಕ್ಕೆ ಶೇರ್ ಮಾರ್ಕೆಟ್ ಹೇಗೆ ಏನು ಅನ್ನೋದೇ ಗೊತ್ತಿರೋಲ್ಲ. ಅಲ್ಪ ಸ್ವಲ್ಪ ಗೊತ್ತಿರುತ್ತೆ ನಮ್ಮಂಥವ್ರಿಗೆ, ಸ್ವಲ್ಪ ಎಜುಕೇಟೆಡ್ಸ್ಗೆ ಶೇರ್ ಮಾರ್ಕೆಟ್ ಅನ್ನೋದೊಂದಿದೆ, ಅದು ಈ ಥರ ಇದೆ ಅಂತ ಒಂದು ಸ್ವಲ್ಪ ಗೊತ್ತಿರುತ್ತೆ ಅಷ್ಟೇನೆ. ಅದರಲ್ಲಿ ಅಪ್ಸು ಡೌನ್ಸು ಕಾಮನ್ನು. ಅದು ಜಾಸ್ತಿ ಆಗೋದು ರುಪೀಸಲ್ಲಿ ಏನಾಗಲ್ಲ, 1 ರೂಪಿ 2 ರೂಪಿ ಆ ಥರ ಇನ್ಕ್ರೀಸು ಆಗೋಲ್ಲ, ಡಿಕ್ರೀಸು ಆಗೋಲ್ಲ. ಅದು ಪೈಸೆಗಳಲ್ಲೇ ಇನ್ಕ್ರೀಸ್ ಆಗೋದು, ಡಿಕ್ರೀಸ್ ಆಗೋದು ಕೂಡ. ಇವಾಗ ಅಮೇರಿಕನ್ ಡಾಲರ್ಸ್ಗಿಂತ ಇಂಡಿಯನ್ ರುಪೀಸು 85 ರೂಪೀಸು 80 ಪೈಸೆ ಸಮಥಿಂಗ್ ಇತ್ತು. ಇವಾಗದು 85 ರೂಪೀಸ್ 53 ಪೈಸೆಗೆ ಬಂದಿದೆ. 53 ಪೈಸೆ ಸಮಥಿಂಗ್ ಇದೆ. ಅಂದರೆ ಒಂದು 27 ಪೈಸೆ ಡಿಕ್ರೀಸ್ ಆಗಿದೆ ಅಷ್ಟೇ. $1 85 ರೂಪೀಸ್ 80 ಪೈಸೆ ಇತ್ತು. ಇವಾಗ 800 ಪೈಸೆ, 8080 ಪೈಸೆ ಏನೋ ಇತ್ತು. ಇವಾಗ 85 ರೂಪೀಸ್ 53,076 ಪೈಸೆ ಏನೋ ಇದೆ. ಆ ಥರ ಪೈಸೆಗಳಲ್ಲಿ ಡಿಕ್ರೀಸ್ ಆಗಿದೆ ಅಷ್ಟೇ. ಅದೇನು ದೊಡ್ಡ ರೀಸನ್ ಏನಲ್ಲ. ಅದು 20 crores 20 ಕೋಟಿ ಲಾಸ್ ಆಗೈತೆ, 30 ಕೋಟಿ 200 ಕೋಟಿ ಅಂತರ ಎಲ್ಲ ನ್ಯೂಸಲ್ಲಿ ತೋರಿಸ್ತಾ ಇದ್ದಾರೆ. ಅದೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ಮನ್ಗಳಿಗೆ ಅದೆಲ್ಲ ಕಾಮನ್ನು. ಬಂದರೆ ಅಷ್ಟು ದುಡ್ಡು ಬರುತ್ತೆ. ಅದು ಪೈಸೆ ಥರ ಬಂದ್ರೂ ತುಂಬ ಇನ್ಕಮ್ಮು ಥರ ಬರುತ್ತೆ. ಡಿಕ್ರೀಸ್ ಆದರೆ ಈ ಥರ ಹೋಗುತ್ತೆ. ಅದರೆಲ್ಲ ಶೇರ್ ಮಾರ್ಕೆಟಲ್ಲಿ ಕಾಮನ್. ಅದೇನು ದೊಡ್ಡ ಇಶ್ಯೂಸ್ ಏನಲ್ಲ. ಅವ್ರಿಗೆ ಯಾವ ಥರನೂ ಇರೋಲ್ಲ. ಬಂದಾಗ ಖುಷಿ ಪಡ್ತಾರೆ, ಹೋದಾಗ ಸ್ವಲ್ಪ ಸ್ಯಾಡಾಗಿರ್ತಾರೆ. ಬಿಸ್ನೆಸ್ಸಲ್ಲಿ ಅದು ಕಾಮನ್ನು. ಅವ್ರ ಬಿಸ್ನೆಸ್ಸಲ್ಲಿ ಅದನ್ನ ರಿಕವರ್ ಮಾಡ್ಕೊತಾರೆ ಅಂತ ಮಾಡ್ಕೊತಾರೆ. ಒಳ್ಳೊಳ್ಳೆ ಇಂಡಸ್ಟ್ರಿಯಲಿಸ್ಟು, ಒಳ್ಳೊಳ್ಳೆ ಪ್ರಾಡಕ್ಟ್ ಡಿಸೈನರ್ಸು ಇಂಥವ್ರು ಮಾತ್ರನೇ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು. ಕಾಮನ್ ಪೀಪಲ್ಸ್ ಅಷ್ಟಾಗಿ ಯಾರೂ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ. ಅದೇನು ದೊಡ್ಡ ಇಶ್ಯೂಸ್ ಏನಲ್ಲ. ಪಾಪ ಎಲ್ಲದಕ್ಕೂ ಟ್ರಂಪು ಅಂತಲೇ ಅವ್ರ ಮೇಲೆ ಬ್ಲೇಮ್ ಮಾಡಬಾರ್ದಲ್ವ. ಅವ್ರವ್ರ ರೂಲ್ಸ್ ಏನಿರುತ್ತೋ ಅದನ್ನು ಮಾಡ್ತಿರ್ತಾರೆ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಥರ ಸ್ಮಾಲ್ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಮುಂದೆ ನಮಗೂ ಮಾಡೋದಕ್ಕೆ ಎನರ್ಜಿ ಬರುತ್ತೆ, ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.